ಶ್ರೀನಿವಾಸಪುರ ಪಟ್ಟಣದ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದ್ದು, ಸುಮಾರು 15 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ವೆಂಕಟ ಶಿವಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದರು. ಪಟ್ಟಣದ ಸರ್ಕಾರಿ ಬಾಲಕರ ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕರು ರಸ್ತೆ ಅಭಿವೃದ್ಧಿ, ರಾಜಕಾಲುವೆಗಳ ಸುಧಾರಣೆ, ಕಾಲೇಜಿನ ಕಾಂಪೌಂಡ್ ನಿರ್ಮಾಣ ಹಾಗೂ ಒಳ ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ತಮ್ಮ ಪ್ರಮುಖ ಗುರಿಯಾಗಿದ್ದು, ಜನರ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಮುಖ್ಯ ರಸ್ತೆಗಳ ಅಭಿವೃದ್ಧಿಗಾಗಿ ಸಿಆರ್ಎಫ್ ಯೋಜನೆಯಡಿ 6 ಕೋಟಿ ರೂಪಾಯಿಗಳ ಕಾಮಗಾರಿ ಪ್ರಕ್ರಿಯೆ ನಡೆಯುತ್ತಿದ್ದು, ಪಟ್ಟಣದ 3 ಪ್ರಮುಖ ರಾಜಕಾಲುವೆಗಳ ಅಭಿವೃದ್ಧಿ ಮತ್ತು ಸ್ವಚ್ಛತಾ ಕಾರ್ಯಗಳಿಗಾಗಿ 5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು. ಇದರ ಜೊತೆಗೆ ಸರ್ಕಾರಿ ಬಾಲಕರ ಕಾಲೇಜಿನ ಕಾಂಪೌಂಡ್ ನಿರ್ಮಾಣ ಹಾಗೂ ಪಟ್ಟಣದ ವಿವಿಧ ಒಳರಸ್ತೆಗಳ ಅಭಿವೃದ್ಧಿಗೆ 4 ಪ್ರಮುಖ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಈಗಾಗಲೇ ಪಟ್ಟಣದ ಅಭಿವೃದ್ಧಿಗೆ 9 ಕೋಟಿ ರೂಪಾಯಿ ಅನುದಾನಕ್ಕೆ ಅನುಮೋದನೆ ದೊರೆತಿದ್ದು, ಉಳಿದ 6 ಕೋಟಿ ರೂಪಾಯಿಗಳನ್ನು ಕಾಲೇಜಿನ ಮೂಲಸೌಕರ್ಯ ಮತ್ತು ಇತರೆ ಅಗತ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಹೇಳಿದರು. ಕಾಲೇಜಿನ ಹಳೆಯ ಕಟ್ಟಡ ತೆರವುಗೊಳಿಸುವ ಕಾರ್ಯವನ್ನು 1 ತಿಂಗಳೊಳಗೆ ಪೂರ್ಣಗೊಳಿಸಲಾಗುವುದು ಹಾಗೂ ಬಾಕಿ ಉಳಿದಿರುವ ಕಾಮಗಾರಿಗಳಿಗೂ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಪುರಸಭೆ ಅಧಿಕಾರಿಗಳು, ಕಾಲೇಜಿನ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇನ್ನು ಎಷ್ಟು ಬೇಕಾಗುತ್ತೋ ಎಲ್ಲ ಪೂರ್ತಿ ಮಾಡ್ತೀವಿ. ಮತ್ತು ಈ ಬಿಲ್ಡಿಂಗ್ ಎಲ್ಲ ಡಿಮಾಲಿಷ್ ಮಾಡೋದಕ್ಕೆ ಒಂದು ತಿಂಗಳಲ್ಲಿ ಡಿಮಾಲಿಷ್ ಮಾಡೋದಕ್ಕೆ ಏರ್ಪಾಡು ಮಾಡ್ತೀವಿ. ಸರ್, ರಸ್ತೆ ಕಾಮಗಾರಿಗಳು ಎಷ್ಟು? ರಸ್ತೆ ಕಾಮಗಾರಿಗಳು ಭೂಮಿ ಪೂಜೆ ಮಾಡಿದ್ರಿ, ಅದ್ರ ಎಷ್ಟು? ರಸ್ತೆ ಕಾಮಗಾರಿಗಳು ಎಷ್ಟು ಬೇಕೋ ಅಷ್ಟು 15 ಕೋಟಿಯಲ್ಲಿ ಮಾಡ್ತಾ ಇದ್ದೇವೆ. ಈ ಮೇನ್ ರೋಡು CRF ಅಲ್ಲಿ 6 ಕೋಟಿ ಟೆಂಡರ್ ಆಗ್ತಾ ಇದೆ. ಅರ್ಥ ಆಯ್ತಾ? ಮತ್ತು ಈ ಕಾಲುವೆಗಳನ್ನ ಸುಮಾರು 5 ಕೋಟಿ ಕಾಲುವೆಗಳಿಗೆ ಕ್ಲೀನ್ ಮಾಡೋದಕ್ಕೆ 3 ಕಾಲುವೆಗಳು ಈ ಕಾಲುವೆ ಇದೆಯಲ್ಲ, ರಾಜಕಾಲುವೆ ಇದೆಯಲ್ಲ, ಆ 3 ಕಾಲುವೆ ಕೆಲಸ ಮಾಡೋದಕ್ಕೆ 5 ಕೋಟಿ ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದೇವೆ. ಇವತ್ತು ಗುದ್ಲಿ ಪೂಜೆ ಮಾಡಿದ್ರಲ್ಲ, ಯಾವ್ಯಾವ್ದು ಎಷ್ಟು ಎಲ್ಲ 1 ಕೋಟಿ ಚಿಲ್ಲರೆ ಇದೆಯಪ್ಪ. ಎಲ್ಲ ಪ್ರತಿಯೊಂದು ಎಷ್ಟು ಹಣ ಬೇಕೋ ಅಷ್ಟು ಆಗ್ತಾ ಇದ್ದೇವೆ. ಇವತ್ತು ನಮ್ಮ 4 ಕೆಲಸ ಗುದ್ದಲಿ ಪೂಜೆ ಮಾಡಿದ್ದೇವೆ. ಮತ್ತು ಶನಿವಾರ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ತೇವೆ. ಎಲ್ಲ ಮಾಡ್ತೇವೆ. ಒಂದು 9 ಕೋಟಿಗೆ ಇವಾಗ ಅಪ್ರೂವ್ ಆಗಿದೆ. ಇನ್ನೊಂದು 6 ಕೋಟಿಗೆ ನೆಕ್ಸ್ಟ್ ಯಾವ್ಯಾವ್ದು ಬೇಕೋ, ಎಲ್ಲಿ ಅವಶ್ಯಕತೆ ಇದೆಯೋ, ಕಾಲೇಜಿಗೆ ಇನ್ನು ಸ್ವಲ್ಪ ದುಡ್ಡು ಬೇಕು, ಸೊ ಅದರಲ್ಲಿ ಹಾಕ್ಕೊಂಡು ಮತ್ತು ಇನ್ನು ರಿಮೈನಿಂಗು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಸೇರಿಸ್ಕೊಂಡು ಮಾಡ್ತೇವೆ. ಎಲ್ಲ 15 ಕೋಟಿ ರಾಜಕಾಲುವೆ ಕ್ಲೀನ್ ಮಾಡ್ತೇವಪ್ಪ. ಅದು ಮಸ್ಕಿಟೋಸ್ ಇಲ್ದಂಗೆ ಮಾಡ್ತೇವೆ. ಮಸ್ಕಿಟೋ ಒತ್ತುವರಿ ಇರೋದು ಅದನ್ನು ಆ ಸಂದರ್ಭದಲ್ಲಿ ತೆರವು ಮಾಡ್ತೇವೆ.